ನಾಡಿನೆಲ್ಲೆಡೆ ಇವತ್ತು ಪೊಡವಿಗೊಡೆಯ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದೆ. ಆದರೆ ಶಿಕಾರಿಪುರದಲ್ಲಿ ಸಣ್ಣ ಎಡವಟ್ಟೊಂದು ಆಗಿದೆ. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮದಿಂದ ಮಾಡಬೇಕಿತ್ತು, ಆದರೆ ಕೆಲವೊಂದು ಲೋಪಗಳು ಕಂಡು ಬಂದಿದೆ. ಹೀಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಯಲ್ಲೂ ಕೂಡ ಜಟಾಪಟಿ ಆಗೋಗಿದೆ. ಏನು ಜಟಾಪಟಿ ಆಯಿತು ಅದನ್ನು ಕೂಡ ನೋಡ್ತಾ ಹೋಗೋದಾದರೆ, ಪ್ರತಿ ವರ್ಷ ಕೂಡ ಉಪಹಾರದ ವ್ಯವಸ್ಥೆ ಇರ್ತಾ ಇತ್ತು, ಆದರೆ ಈ ವರ್ಷ ಉಪಹಾರದ ವ್ಯವಸ್ಥೆ ಇರಲಿಲ್ಲ. ಕಾರ್ಯಕ್ರಮದ ಬಳಿಕ ಹಣ ಬಿಡುಗಡೆ ಆಗಲ್ಲ ಎನ್ನುವಂಥ ಅನುಮಾನದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲ ಆಚರಣೆ ಮಾಡಿದ್ರು ಅಂತ ಹೇಳಿದ್ರೆ, ಶಿಕಾರಿಪುರದ ಗ್ರಾಮೀಣಾಭಿವೃದ್ಧಿ ಸೌಧದಲ್ಲಿ ನಾವು ಊಟಕ್ಕೆ ಬಂದವರಲ್ಲ, ನಮಗೇನು ದುಡ್ಡಿಲ್ವಾ ಅಂತೇಳಿ ಕೆಲವೊಂದಿಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ದಾರೆ. ಮನಸ್ಸು ಮಾಡಿದರೆ ಅಧಿಕಾರಿಗಳಿಗೆ ನಾವು ಪ್ರತಿ ದಿವಸ ಊಟ ಹಾಕಿಸ್ತೇವೆ, ಬಂದ ಜನರಿಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ದೇಶದೆಲ್ಲೆಡೆ ಆಚರಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವಿವಾದಕ್ಕೆ ಕಾರಣ ಆಗಿರೋದು ಶಿಕಾರಿಪುರದಲ್ಲಿ ಗ್ರಾಮೀಣಾಭಿವೃದ್ಧಿ ಸೌಧದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಜನ್ಮಾಷ್ಟಮಿ ಏನೋ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿದರು, ಆದರೆ ಅಲ್ಲಿ ಉಪಹಾರಕ್ಕೆ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದು ಸ್ವಲ್ಪ ಗಲಾಟೆ ಆಗಿದೆ. ದಿನ ನೀವು ಬಂದಿಲ್ಲ ಸರ್, ನೀವು ಬರಲೇಬೇಕು ಅನ್ನೋದಕ್ಕೆ ಯಾವ ಮೀಟಿಂಗ್ ಪಾಟಿಂಗು ದಿಢೀರ್ನೆ ಇದು ಇದ್ರೆ ನಾನು ಈಗ ಹೋಗಲ್ಲ, ಬೇರೆ ಮೀಟಿಂಗ್ ನಿಮ್ಗೆ ಬಂದೇ ಬರ್ತೀನಿ ಅಂತ ಇನ್ನೂರು ಊಟ ಮಾಡಿದ್ದೀನಿ, 250 ಜನಕ್ಕೆ ಹಾಕತ್ತೀನಿ, ಜಾಸ್ತಿ ಜನ ಹೇಳಿದ್ದೀನಿ. ಆ ಪರ್ಟಿಕ್ಯುಲರ್ ಫಂಕ್ಷನ್ ಇರೋದ್ರಿಂದ ನಾವು 200 ಚೆಕ್ ಮಾಡಿಸಿ ಸಾಕು, 250 ಜನಕ್ಕೆ ಖುಷಿನ ನಗ್ಯಾಡ್ಸಿಂದ ಅವತ್ತು ಮಾಡ್ತೀವಿ ಅಂದ್ರೆ ಆಗಲ್ಲ ಮಾಡ್ತಾ ಹೋಗ್ಬಿಡ್ಮೇಲೆ ನಮಗೆ ಅವ್ರ ಗೌರವದಿಂದ ಸೈಟ್ ತೋರಿಸೋದು ಅಲ್ಲ, ಜಾಗ ತೋರಿಸಿಲ್ಲ ನಮಗೆ ಕರ್ಕೊಂಡೋಗಿ 10,000 ದುಡ್ಡು ಕೊಟ್ಟು ದುಡ್ಡಿಲ್ಲ ಸರ್ ಅಂತ ಕಷ್ಟ ದುಡ್ಡು ಕೊಟ್ಟು ಕಳಿಸಿ ಜಾಗ